2026ನೇ ಸಾಲಿನ ಕೇಂದ್ರ ಬಜೆಟ್ ಮಂಡಿಸಿದ ನಿರ್ಮಲಾ ಸೀತಾರಾಮನ್ 9ನೇ ಬಾರಿ ಮಂಡಿಸಿದ್ದು 85 ನಿಮಿಷಗಳ ಕಾಲ ಆಯವ್ಯಯ. ಮೊದಲ ಬಾರಿಗೆ ಕರ್ತವ್ಯ ಭವನದಲ್ಲಿ ಸಿದ್ಧಗೊಂಡ ಬಜೆಟ್ನಲ್ಲಿ 3 ಕರ್ತವ್ಯಗಳನ್ನು ಉಲ್ಲೇಖಿಸಿದ ಸಚಿವೆ. ಆದಾಯ ತೆರಿಗೆಯಲ್ಲಿ ಬದಲಾವಣೆ ನಿರೀಕ್ಷೆಯಲ್ಲಿದ್ದ ಜನಸಾಮಾನ್ಯರಿಗೆ ನಿರಾಸೆ. ಇನ್ಕಮ್ ಟ್ಯಾಕ್ಸ್ ನಿಯಮಗಳಲ್ಲಿ ಯಾವ ಬದಲಾವಣೆಯೂ ಇಲ್ಲ, ಯಥಾಸ್ಥಿತಿ ಮುಂದುವರಿಕೆ. ಆಕ್ಸಿಡೆಂಟ್ ಇನ್ಶೂರೆನ್ಸ್ ಕ್ಲೈಮ್ಗೆ ಮಾತ್ರ ಇರೋದಿಲ್ಲ ತೆರಿಗೆ. ಭಾರತವನ್ನ ಔಷಧಿಗಳ ಹಬ್ ಮಾಡೋ ಗುರಿ. ಕ್ಯಾನ್ಸರ್ ಸಂಬಂಧಿ 17 ಔಷಧಿಗಳು, 7 ಅಪರೂಪದ ಕಾಯಿಲೆಗಳ ಮೆಡಿಸಿನ್ ಮೇಲೂ ವಿನಾಯಿತಿ. ಔಷಧಿ ಆಮದಿಗೆ ವಿನಾಯಿತಿ ಘೋಷಣೆ. ಯಾವುದರ ದರ ಹೆಚ್ಚು, ಯಾವುದು ಕಡಿಮೆ ಅನ್ನೋ ಕುತೂಹಲಕ್ಕೂ ತೆರೆ. ಮದ್ಯ, ಸಿಗರೇಟ್, ಖನಿಜ, ಸ್ಕ್ರಾಪ್ಗಳು ಕಾಸ್ಟ್ಲಿ. ಮೊಬೈಲ್ ಚಾರ್ಜರ್, ಎಲೆಕ್ಟ್ರಿಕ್ ವಾಹನ, ಚರ್ಮದ ಉತ್ಪನ್ನ, ಬಟ್ಟೆಗಳು ಆಗಲ್ಲ, ಜೇಬಿಗೆ ಭಾರ. ದೇಶದ ಸರ್ವಾಂಗೀಣ ಅಭಿವೃದ್ಧಿ ಒಳಗೊಂಡ ಬಜೆಟ್ ಅಂದ ಮಾಜಿ ಸಿಎಂ ಯಡಿಯೂರಪ್ಪ. ಸೆಂಟ್ರಲ್ ಬಜೆಟ್ನಿಂದ ರಾಜ್ಯಕ್ಕೇನು ಅನುಕೂಲ ಆಗಿಲ್ಲ ಅಂತ ಡಿಸಿಎಂ ಡಿಕೆಶಿ ಬೇಸರ. ಕೇಂದ್ರ ಬಜೆಟ್ ಬಗ್ಗೆ ಮಿಶ್ರ ಪ್ರತಿಕ್ರಿಯೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.